ಜನಸಂಖ್ಯೆ ಸಾಕಷ್ಟು ಸೇರಿತ್ತು. ಏನು ಅನಿಸ್ತದೆ ಸರ್? ನೋಡಿ, ಇಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮೊದಲಿಂದಲೂ ಭಾರತೀಯ ಜನತಾ ಪಾರ್ಟಿಯ ಒಂದು ಗಂಡು ಮೆಟ್ಟಿನ ಸ್ಥಳ. ಹಿಂದೆ ಬಾಬಾಗೌಡರು ಸಹಿತ ಇಲ್ಲಿ ಒಂದ್ಸಲ ಇಲೆಕ್ಟ್ ಆಗಿದ್ರು. ಆಮೇಲೆ ಸುರೇಶ್ ಅಂಗಡಿಯವರು ಕಳೆದ 3 ಬಾರಿ ಸತತವಾಗಿ ಅತಿ ಹೆಚ್ಚಿನ ಮತಗಳ ಅಂತರಿಂದ ಗೆಲ್ತಾ ಇದ್ದಾರೆ. ಈಗ 4ನೇ ಬಾರಿ ಇವತ್ತು ಚುನಾವಣೆಗೆ ನಿಂತಿದ್ದಾರೆ. ನಾಮಪತ್ರ ಸಲ್ಲಿಕೆ ಆಗಿದೆ. ಮತ್ತು ಈ ಒಂದು 4ನೇ ಬಾರಿ ನಿಂತಾಗೂ ಸಹಿತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವ, ಅಮಿತ್ ಶಾ ಅವರ ನಾಯಕತ್ವ, ಇವತ್ತು ದೇಶದಲ್ಲಿರುವಂಥ ರಾಜಕೀಯ ಸ್ಥಿತಿ, ಕರ್ನಾಟಕದಲ್ಲಿರುವಂಥ ರಾಜಕೀಯ ಸ್ಥಿತಿ, ಈ ಹಿನ್ನೆಲೆಯಲ್ಲಿ ಇವತ್ತು ಮೋದಿ ಅವರ ವೇವ್ ಇದೆ. ಮತ್ತು ಇಲ್ಲಿ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿಯವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದು ಜನರ ಮುಂದೆ ಸಾಕ್ಷಿ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಸುರೇಶ್ ಅಂಗಡಿಯವರು ಮತ್ತೆ 4ನೇ ಬಾರಿಗೆ ಲಕ್ಷಾಂತರ ಮತಗಳ ಅಂತರಿಂದ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಾನು ವ್ಯಕ್ತಪಡಿಸ್ತೇನೆ. ನಿನ್ನೆ ಬಾದಾಮಿಯಲ್ಲಿ ಸಿಎಂ ಇಬ್ರಾಹಿಂ ಅವರು ಒಂದು ಕಾಂಟ್ರವರ್ಸಿ ಹೇಳಿಕೆ ನೀಡಿರ್ತಕ್ಕಂಥದ್ದು. ಯಡಿಯೂರಪ್ಪನವರಿಗೆ ಗಂಡಸ್ಥಾನ ಇದ್ದರೆ ಅವರು ಬಾದಾಮಿಗೆ ಸ್ಪರ್ಧಿಸಬೇಕು ಅನ್ನೋ ಒಂದು ಸವಾಲನ್ನು ಹಾಕಿರ್ತಕ್ಕಂಥದ್ದು. ಇದು ಸರಿ ಅನ್ಸುತ್ತಾ ಸರ್? ಒಂದು ಹೇಳ್ತೀನಿ, ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿಲ್ಲ, ಮೂರ್ಖರಂತೆ. ಅವ್ರಿಗೆ ಯಾರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು. ಮೊದಲು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ಲಿ, ಅಲ್ಲಿ ಎಮ್ ಎಲ್ ಎ ಅದಾರ ಅವರು. ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಅಡ್ಡಿ ಇಲ್ಲ, ಸ್ಪರ್ಧೆ ಮಾಡ್ರಿ ಅಂತ ಹೇಳಿ. ಅವ್ರು ರಾಜೀನಾಮೆ ಖಾಲಿ ಇಲ್ಲ ಸೀಟು, ಅಲ್ಲಿ ಸ್ಪರ್ಧೆ ಮಾಡ್ಬೇಕಂತ ಹೇಳ್ತಾರಂತಂದ್ರೆ ರಾಜೀನಾಮೆ ಕೊಡ್ಲಿಬೇಕಾರೆ ಯಡಿಯೂರಪ್ಪ ಬೇಡ, ನಾನೇ ಸ್ಪರ್ಧೆ ಮಾಡಿ ಗೆದ್ದು ಬರ್ತೀನಿ ಅಲ್ಲಿ. ಈಗ ಮತ್ತೊಂದು ಹೇಳಿದ್ರು, ಮತ್ತೊಂದು ಕಾಂಟ್ರವರ್ಸಿ ಮಾತಾಡಿರ್ತಕ್ಕಂಥ ಸರ್ ಅವರು, ಗದ್ದಿಗೌಡರಿಗೆ ಓಟ್ ಹಾಕಿ ಮುಖ ನೋಡ್ಬೇಡ್ರಿ, ಮೋದಿಯವ್ರ ಮುಖ ನೋಡ್ರಿ ಅಂತಾರ. ಹಂಗಂದ್ರೆ ಗಂಡ ಹೆಣ್ಣು ವ್ಯವಹಾರ ಮಾಡೋದ್ನಾಗ ಹೆಣ್ಣಿನ ಮುಖ ನೋಡ್ಬೇಕು, ಅವ್ರ ಅಪ್ಪನ ಮುಖ ನೋಡ್ಬೇಕು ಅನ್ನೋ. ಮತ್ತೆ ಇಂದಿರಾ ಗಾಂಧಿ ಪಕ್ಷದಲ್ಲಿ ಇದ್ದಾರೆ ಅವರು. ಹಿಂದೆ ಇಂದಿರಾ ಗಾಂಧಿಗೆ ಓಟ್ ಹಾಕ್ರಿ ಅಂತ ಕೇಳ್ಯಾರ ಇಲ್ಲ ಕಾಂಗ್ರೆಸ್ನವರು. ಈಗ ರಾಹುಲ್ ಗಾಂಧಿ ಕೇಳ್ತಾರ, ಸೋನಿಯಾ ಗಾಂಧಿ ಕೇಳ್ತಾರ. ಆಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ತೆಗೆದು ಬಿಡ್ಲಿ ಅವರು. ಆವಾಗ ಅವ್ರ ನಿಜ ಪರಿಸ್ಥಿತಿ ಏನೋ ಗೊತ್ತಾಗ್ತದೆ. ಇಬ್ರಾಹಿಂ ಅವರು ಈ ಲೂಸ್ ಟಾಕ್ಗಳ ಬಗ್ಗೆ ಶೆಟ್ಟರ್ ಅವರು ಏನು ಹೇಳಿ ನೋಡ್ರಿ, ಇಂಥ ಕೀಳು ಮನುಷ್ಯನ ಬಗ್ಗೆ ಈ ರೀತಿ ಕೀಳು ಮಟ್ಟದ ಭಾಷೆ, ಅದಕ್ಕೆ ನಾವು ರಿಯಾಕ್ಷನ್ ಕೊಡಿದ್ರೆ ನಮ್ಮ ಕಿಮ್ಮತ್ತು ಕಡಿಮೆ ಆಗತ್ತೆ ಸರ್. ಇನ್ನೊಂದು, ಈಶ್ವರಪ್ಪನವರು ಈ ಮುಸ್ಲಿಂ ಇದ್ರ ಬಗ್ಗೆನೆ ಅವ್ರು ನಮ್ಮ ಆಫೀಸಲ್ಲಿ ಕಸ ಗುಡಿಸ್ಬೇಕು, ನಮ್ಮ ಕರ್ನಾಟಕದಲ್ಲಿ ನಾವು ಟಿಕೆಟ್ ಕೊಡಂಗೇ ಇಲ್ಲ, ಮುಸಲ್ಮಾನರಿಗೆ ಯಾರಿಗೂ ನಾವು ಟಿಕೆಟ್ ಕೊಡಂಗಿಲ್ಲ ಅಂತ ಹೇಳಿ ಒಂದು ಅವರು ಕಂಡು ಅವರೇ ಅಲ್ಪಸಂಖ್ಯಾತರ ಓಟ್ ನಮ್ಗೆ ಜಾಸ್ತಿ ಬರ್ತಾ ಇಲ್ಲ, ಅವರು ನಮಗೆ ಜಾಸ್ತಿ ಓಟ್ ಹಾಕ್ಲಿಕ್ಕೆ ಚಾಲೂ ಆಗಲಿ, ಅವ್ರಿಗೆ ನಾವು ಸೀಟ್ ಕೊಡ್ತೀವಿ ಅಂತ ಹೇಳಿದಾರೆ. ಅಷ್ಟೇ ಹೇಳಿದಾರೆ ಅವರು.